ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ಮಂಗಳವಾರದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ರಂಗೋಲಿನ ಬಿಡಿಸಿದ್ದೀನಿ. ಇದನ್ನು ನಾನು ಬೇಕು ಅಂತ ಅಂದರೆ ಇಷ್ಟಪಟ್ಟು ಬಿಡಿಸಿಲ್ಲ. ಏನೋ ಬಿಡಿಸ್ಬೇಕಾದ್ರೆ ಯಾವುದೋ ಒಂದು ಚುಕ್ಕಿ ರಂಗೋಲಿ ಬಂತು, ಅದನ್ನು ಬಿಡಿಸ್ದೆ. ಸುತ್ತ ರಂಗೋಲಿ ಬಿಡ್ಸೋಣ ಅಂತ ಅಂದ್ಕೊಂಡೆ, ಅದು ಬಿಡ್ಸೋಕ್ಕಾಗಲ್ಲ ಸದ್ಯಕ್ಕೆ. ಸಡನ್ನಾಗಿ ರಂಗೋಲಿ ಇವಾಗ ಇತ್ತೀಚೆಗೆ ಮಳೆ ಎಲ್ಲ ಜಾಸ್ತಿ ಹಿಡಿತಾ ಇದೆಯಲ್ವ, ಹಾಗಾಗಿ ರಂಗೋಲಿ ಎಲ್ಲನೂ ಬಿಡಿಸ್ತಾ ಇಲ್ಲ. ಒಂಥರ ಮರ್ತೋದಂಗೆ ಆಗ್ಬಿಟ್ಟಿದೆ. ಕೆಲಸಗಳನ್ನ ಮಾಡ್ತಾ ಇದ್ದರೆ ಒಂಥರ ಮಾಡೋ ಇಂಟ್ರೆಸ್ಟ್ ಬರ್ತಾ ಇರುತ್ತೆ, ಬಟ್ ನಿಲ್ಲಿಸ್ಬಿಟ್ರೆ ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ಹಾಗೆ ರಂಗೋಲಿ ಬಿಡಿಸ್ತಾ 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 ಬ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ, ಚೆನ್ನಾಗೇ ಬರ್ತಾಯಿತ್ತು. ಸ್ಟಾಪ್ ಮಾಡಿದ್ದೀನಿ. ಇವಾಗ ಯಾವ್ದು ರಂಗೋಲಿ ಬಿಡ್ಸೋಣ, ಎಷ್ಟರಿಂದ ಎಷ್ಟು ಬಿಡ್ಸೋಣ, ಯಾವುದು ನನಗೆ ಅರಿವೇ ಆಗ್ತಾ ಇಲ್ವಲ್ಲ ಅನ್ನೋ ಥರನೇ ಆಗ್ತಾ ಇರುತ್ತೆ. ಹಾಗಾಗಿ ಯಾವುದೋ ಒಂದು ಬಂತು ಮನಸ್ಸಿಗೆ, ಆದರೂ ಕೂಡ ಚೆನ್ನಾಗಿ ಬಂದಿದೆ, ಬಿಡಿಸಿದ್ದೀನಿ. ಇನ್ನೂ ಇವತ್ತು ಹೂವೆಲ್ಲ ತಂದಿದ್ನಲ್ಲ, ಅದೆಲ್ಲ ಮುಡಿಸಿ ಬಾಗಿಲಿಗೆ ಇಟ್ಟಿದ್ದೀನಿ. ಇನ್ನೂ ಕೂಡ ವಾರಕ್ಕೆಲ್ಲ ಹಿಂದ್ಗಡೆ ನೋಡಿ ಈ ರೀತಿ ಇದೆ. ಬಚ್ಚಲು ಮನೆ ಹತ್ರ ಎಲ್ಲನೂ ಕೂಡ ನೀಟಾಗಿ ಕಸ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಬೇಕು. ಬಟ್ಟೆಗಳೆಲ್ಲನೂ ಕೂಡ ಈ ರೀತಿ ಕೊಡವಿ ಎಲ್ಲನೂ ಎತ್ತಿಕ್ಕಿದ್ದೀನಿ. ಎಲ್ಲ ತೊಳಿಬೇಕು. ಬಟ್ಟೆಗಳಂತೂ ರಾಶಿ ರಾಶಿ ಇದ್ದಾವೆ. ಮಾತ್ರ ಏನೇನು ಮಾಡೋದೋ ಗೊತ್ತಿಲ್ಲ. ಮಾತ್ರ ತೊಳೆಯೋಕ್ಕೆ ಅಂದರೆ ನನಗೆ ಹೆವಿ ಹಿಂಸೆ ಆಗಿಬಿಡುತ್ತೆ. ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇಲ್ಲೂ ಮಾಡಬೇಕು ಅಂದರೆ ನೀರೊಲೆಗೆ ಅಂದರೆ ನೀರಂಡೆಗೆ ಉರಿ ಹಾಕಿದ್ದೀನಿ, ನೀರು ಕಾಯಲಿ ಅಂತ. ಸ್ನಾನ ಮಾಡಿಕೊಂಡು ವಾರ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಇಲ್ಲಿ ಗಂಜಲ ಉಯ್ಯುತ್ತೆ ನೋಡಿರಿ ಕರು. ಅದೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ. ಸೊಳ್ಳೆ ಜೀ ಅಂತ ಇರ್ತವೆ ರಾತ್ರಿ ಹೊತ್ತೆಲ್ಲನೂ, ಮಲ್ಕೊಳಕ್ಕಾಗಲ್ಲ. ಮಕ್ಕಳಂತೂ ಅದು ಹೆಂಗೆ ಬೆಳಗ್ಗೆ ನೋಡಿದಾಗ ಕಿವಿ ಹತ್ರನೋ, ಕಣ್ಣು ಹತ್ರನೋ, ಮೂಗು ಹತ್ರನೋ ಕಚ್ಚಿರ್ತವೆ. ಪಾಪ ಅವಕ್ಕೆ ನಿದ್ದೆಲಿ ಏನು ಗೊತ್ತಾಗಿರುತ್ತಲ್ವ, ಸೊಳ್ಳೆ ಬತ್ತಿ ಹಚ್ಚೋದು ಬೇಡ, ಯಾಕೋ ಅವಕ್ಕೆ ಗಂಟ್ಲೆಲ್ಲನೂ ಇನ್ಫೆಕ್ಷನ್ ಆಗೈತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಹಚ್ಚಕ್ಕೆ ಹೋಗಿಲ್ಲ. ವಾರಕ್ಕೆಲ್ಲನೂ ಕೂಡ ರೆಡಿ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾನು ಎಲ್ಲನೂ ಕೂಡ ಮಂಗಳವಾರದೊತ್ತು ನಾನು ಶೂಟ್ ಮಾಡ್ಕೊಂಡೆಲ್ಲನೂ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ನಾನು ವೀಡಿಯೋನ ಮಾಡಿದ್ದೀನಿ. ನಾನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಎಲ್ಲ ಬಾಗಿಲೆಲ್ಲ ಒರೆಸ್ಬಿಟ್ಟು ಹೊಸ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಬಾಗಿಲಿಗೆ ಹೂವು ಇಟ್ಟಿದ್ದೀನಿ. ಮಂಗಳವಾರದೊತ್ತು ಇತ್ತೀಚೆಗೆ ನಾನು ಅಪರೂಪ ಆಗ್ಬಿಟ್ಟೈತೆ ಪೂಜೆ ಮಾಡೋದು, ಅದು ಇದು ಅಂತ ಅಂದ್ಬಿಟ್ಟು ಎಲ್ಲಾರ ಹೋಗೋದು. ಅದು ಬಿಟ್ಟರೆ ಪೀರಿಯಡ್ಸು ಟೈಮು, ಇಲ್ಲಾಂದರೆ ಯಾರಾರ ಸೂತ್ಕದ್ದು ಅದು ಇದು ಅಂತ ಅಂದ್ಬಿಟ್ಟು ವಾರನೇ ಮಾಡೋಂಗೆ ಇಲ್ಲ. ಹಂಗಾಗಿ ನೀಟಾಗಿ ಸಿಕ್ಕಿದ್ದೊಂದು ವಾರನಾದರೂ ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ವಾರನಾದ್ರೂ ಮಾಡೋಣ ಅಂತ ದೇವರು ದಿಂಡ್ರು ಅಂತ ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ನನಗೆ ಯಾವುದೋ ಕೈಯು ಬಾಯಿ ಹತ್ತುತ್ತಾ ಇಲ್ಲ ಅನಿಸುತ್ತೆ. ಕೆಲವೊಂದು ಜನದ್ದು ಕೆಲವೊಬ್ರದ್ದು ಶಾಪನೂ ಅಷ್ಟೇ ನಮಗೆ ನಿಜವಾಗ್ಲೂ ಸಾಕಾಗ್ಬಿಡುತ್ತೆ. ಕೈಗೆ ಬಾಯಿಗೆ ಹತ್ತೋದೇ ಇಲ್ಲ. ನಾವು ದುಡ್ದಿದ್ದ ದುಡ್ಡು ನಮ್ಮ ಹತ್ರನೂ ಕೂಡ ಇರೋಲ್ಲ. ಆ ಥರ ಶಾಪಗಳು ಒಳ್ಳೆಯದಲ್ಲ. ಯಾರೂ ಕೂಡ ಎದುರಾಕೋಬೇಡ್ರಿ. ಏನಾರು ಅಂದರೂ ಕೂಡ ಮನೆಗಳಲ್ಲಿ ಸಹಿಸ್ಕೊಂಡು ಹೋಗ್ರಿ. ಅದೊಂದು ನನ್ನ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಅನುಭವಿಸ್ಕೊಂಡಿದ್ದೀನಿ, ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಏನೇ ಒಂದಿದ್ರೂ ಮನಸ್ಸಿಗೆ ಹಾಕೋಬಿಡಿ. ಒಂದು ಟೈಮ್ ಬರುತ್ತೆ, ಒಳ್ಳೆ ಟೈಮು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿರಿ ಅಷ್ಟೇ. ನಿಜವಾಗ್ಲೂ ನಾವು ದುಡ್ದಿದ್ದು ಅಷ್ಟೇ, ಅಥವಾ ಏನೋ ಒಂದು ಯಶಸ್ಸು ಕಾಣ್ತೀವಿ ಅಂದ್ರೂ ಅದು ಬಿದ್ದೋಗ್ಬಿಡುತ್ತೆ. ಮೇಲಕ್ಕೆ ಎತ್ತಕ್ಕಾಗಲ್ಲ, ಅಷ್ಟು ಬಿದ್ದೋಗ್ತೀವಿ, ಕೆಳಗಡೆ ಕುಗ್ಗೋಗ್ತೀವಿ. ಯಾವುದೇ ಒಂದಿರಲಿ ಮನಸ್ಸಿಗೆ ಹಾಕ್ಕೊಂಡು ಕಂಟ್ರೋಲು. ನಾವು ಎಷ್ಟು ಮಾತಾಡ್ತಾ ಇರ್ತಾರಲ್ವ, ಅದನ್ನು ಕೇಳಿಸ್ಕೊಂಡು ಮನಸ್ಸಿಗೆ ಹಾಕ್ಕೊಂಡು ಬಾಯಿ ಮುಚ್ಕೊಂಡಿರೋದು ಕೂಡ ಅದೊಂದು ಸಾಧನೆಯೇ. ಮಾತಾಡೋಕ್ಕೆ ಹೋಗಬಾರ್ದು. ನಾನು ಎಷ್ಟೋ ತಪ್ಪು ಮಾಡಿದ್ದೀನಿ. ಇವಾಗ ಮಾತ್ರ ಆ ತಪ್ಪಿನ ಅರಿವಾಗಿದೆ. ಹಂಗಾಗಿ ನಾನು ಸುಮ್ಮನೆ ಇದ್ದೀನಿ. ಏನಾಯಿತು ಎತ್ತಾಯಿತು, ಮಕ್ಳಿಗೆ ಏನಾಯಿತು ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರ. ಏನಿಲ್ಲ, ಮಕ್ಕಳು ಚೆನ್ನಾಗಿದ್ದಾರೆ. ನಾನು ಈಗ ಸ್ವಲ್ಪ ಕೆಲಸಕ್ಕೆಲ್ಲನೂ ಹೋಗ್ತಾ ಇದ್ದೀನಿ, ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಇನ್ನು ಈ ವರ್ಷ ಕಳೆಯೋಷ್ಟೊತ್ತಿಗೆ, ಡಿಸೆಂಬರ್ ಕಳೆಯೋಷ್ಟರೊಳಗಡೆ, ನೆಕ್ಸ್ಟ್ ಇಯರ್ 2026 ಬರೋ ಅಷ್ಟರೊಳಗಡೆ ಸ್ವಲ್ಪ ಸಮಾಧಾನವಾಗಿ ಒಂದು ಜೀವನನ ಸಾಗಿಸ್ಕೊಂಡು ಹೋಗಬೇಕು. ಹಂಗಾಗಿ ನಾನು ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ 2025 25 ಮುಗಿಯೋ ಅಷ್ಟರೊಳಗಡೆ ನನ್ನ ಜೀವನನ ನಾನು ಬದಲಾಯಿಸ್ಕೋಬೇಕು. ಓಕೆ, ಯಾವಾಗಲೂ ಕೂಡ ಅದು ಇದು ಅಂತ ಅಂದ್ಬಿಟ್ಟು ಭಾಷಣ ಬೇಕಿರ್ತೀರ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರೂ ಏನು ಅಂದ್ಕೋಬೇಡ್ರಿ. ನನ್ನ ಚಾನಲ್ಲು, ನನ್ನ ರೋಟೀನು, ನನ್ನ ಲೈಫ್ ಸ್ಟೈಲು, ನನ್ನ ಬಗ್ಗೆ ಏನು ಅನಿಸುತ್ತೆ
ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋದೇ ನನ್ನ ಬ್ಲಾಗು, ನನ್ನ ಡೈಲಿ ರೊಟೀನ್ ಬ್ಲಾಗು ಅಂತಲೇ ಹೇಳ್ತೀನಿ. ಅದು ಕುಯ್ತವ್ರೆ ಇದು ಕುಯ್ತವ್ರೆ ಅನ್ಬೇಡ್ರಿ. ನನ್ನ ಲೈಫನ್ನು ನಾನು ನಿಮಗೆ ತೋರ್ಸೋದಕ್ಕೆ ನನ್ನಲ್ಲಿ ಏನು ಬರೋ ಭಾವನೆಗಳನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರೋದು. ಅದು ಬಿಟ್ಟರೆ ಅದು ಪುಂಗ್ತಾಳೆ ಇದು ಪುಂಗ್ತಾಳೆ ದಯವಿಟ್ಟು ಯಾರೋ ಕಮೆಂಟ್ ಮಾಡ್ಬೇಡಿ, ಅಂಥವ್ರು ನೋಡಲೇಬೇಡ್ರಿ, ಸ್ಕಿಪ್ ಮಾಡಿಬಿಡ್ರಿ. ನನ್ನ ಲೈಫ್ ಸ್ಟೈಲು ನೋಡೋದಕ್ಕೆ ತಾನೇ ನನ್ನ ಚಾನಲ್ ಓಪನ್ ಮಾಡಿ ನೀವು ಕೂಡ ನೋಡೋದು. ಅದನ್ನು ನನ್ನ ಲೈಫ್ ಸ್ಟೈಲ್ ಅಂದರೆ ನಾನೇನು ಹೇಳ್ತೀನಿ ಅದನ್ನು ನೀವು ತಿಳ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಲ್ವಾ ಸ್ಕಿಪ್ ಮಾಡಿ ಬೇರೆ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ಇನ್ನೇನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ನೋಡ್ತಾ ಇದ್ದಾರೆ ಫಸ್ಟಿಂದನೂ ಕೂಡ, 3-3.5 ವರ್ಷದಿಂದನೂ. ಅಂಥವ್ರಿಗೇನೂ ಅನಿಸಿಲ್ಲ. ಈಗ ಹೊಸ್ದಾಗಿ ಬರ್ತಾರಲ್ವ ಅವರಿಗೆ ಹೊಸ್ತು ಏನು ಗೊತ್ತಾಗಿರುತ್ತೆ ಅಲ್ವಾ, ಇವಳೇನೋ ಹೇಳ್ತಾಳೆ ಅದು ಇದು ಅಂತ. ಫಸ್ಟಿಂದ ನೋಡಿರ್ತಾರೆ ವ್ಯೂವರ್ಸ್, ಅವ್ರಿಗೆ ಅರ್ಥ ಆಗಿರುತ್ತೆ. ಹೊಸ್ದಾಗಿ ಬಂದಿರ್ತಾರಲ್ಲ ಅವರು ಹಳೇ ವೀಡಿಯೋಸ್ ಎಲ್ಲ ನೋಡ್ಕೊಂಬಂದಾಗ ಹಂಗಾಗಿ ನಿಮಗೆ ಅರ್ಥ ಆಗಲ್ಲ. ಹಳೇದೆಲ್ಲನೂ ಕೂಡ ನೋಡ್ಕೊಂಬಂದಾಗ ಹೊಸ್ತು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಓಕೆ, ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಮಾತಾಡೋಕೆ ನಿಂತ್ಕೊಂಡ್ರೆ ಮಾತಾಡ್ತಾನೇ ಇರ್ತೀನಲ್ವ, ಹಾಗಾಗಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಯಾರಿಗೆಲ್ಲ ಇಷ್ಟ ಅನಿಸುತ್ತೆ ಅದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಲೈಫಲ್ಲಿ ಏನು ಬದಲಾಯಿಸ್ಕೋಬೇಕು, ನಾನೇನು ಬದಲಾಯಿಸ್ಕೋಬೇಕು, ನಾನು ಇವಾಗ ಹಿಂಗಿರಬೇಕು, ಮುಂದಕ್ಕೆ ಹಿಂಗಿರಬೇಕು, ನಾನು ತೊಗೊಂಡಿರೋ ನಿರ್ಧಾರ ತಪ್ಪೋ ಸರಿನೋ, ಅಥವಾ ನಾನು ಸರಿಯಾದ ನಿರ್ಧಾರ ತಗೋಬೇಕು ಅಂದರೆ ಯಾವ ರೀತಿ ತಗೋಬೇಕು ಸರಿಯಾದ ನಿರ್ಧಾರನ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ನಾನು ಯಾವುದೇ ಥರನೂ ಕೂಡ ನಾನು ನೆಗೆಟಿವ್ ಆಗಿ ತಿಳ್ಕೊಳ್ಳೋದಿಲ್ಲ. ನಿಮಗೆ ಮನಸ್ಸಿಗೆ ಏನು ಅನಿಸುತ್ತೆ, 4 ಜನ ಏನಾದರೂ ಒಳ್ಳೆ ರೀತಿಲಿ ಹೇಳ್ತಾರೆ ಅಂದರೆ ನಾವು ಅಳವಡಿಸ್ಕೊಳ್ಳೋದು ಒಳ್ಳೆಯದೇ ನಮ್ಮ ಜೀವನದಲ್ಲಿ ಅಲ್ವಾ. ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ಲೈಫನ್ನು ಬದಲಾಯಿಸ್ಕೋಬೇಕು, ಅವ್ರಿವ್ರ ಮಾತನ್ನು ಯಾಕೆ ಕೇಳ್ತೀರಾ, ನಿಮ್ಗೆ ಗೊತ್ತಿಲ್ವಾ ಅಂತ ಯಾರೂ ಕೇಳಿಬಿಡ್ರಿ. ನನಗೂ ಗೊತ್ತು. ನನ್ನ ಲೈಫ್ ಸ್ಟೈಲ್ ಬಗ್ಗೆನ, ನನ್ನ ಜೀವನನ ಎಷ್ಟೋ ಜನ ನೋಡಿರ್ತೀರಲ್ವ, ಅಯ್ಯೋ ಇವರು ಹಿಂಗೆ ಮಾಡ್ಕೋಬೋದು ಅಂತ ನೀವು ಕೆಲವೊಂದೊಂದು ಜನ ಹೇಳಿದ್ರೆ ಅದನ್ನು ಹೌದಾ ಇಲ್ವಾ, ನನ್ನ ಜೀವನದಲ್ಲಿ ಆಗುತ್ತಾ, ನನ್ನ ಕೈಯಲ್ಲಿ ಆಗುತ್ತಾ, ಅದನ್ನು ನಾನು ಕೂಡ ನೋಡಿ ತಿಳ್ಕೊಂಡು ಮಾಡ್ಕೋಬೋದು ಅಂದರೆ ನನ್ನ ಜೀವನಕ್ಕೆ ಅಳವಡಿಸ್ಕೋಬೋದಲ್ವ. ಹಂಗಾಗಿ ನಾನು ನಿಮ್ಮನ್ನು ಕೇಳ್ತಾರೆ ಸಜೆಷನ್ ಒಬ್ರನ್ನ ಕೇಳೋದು ತಪ್ಪೇನಲ್ಲ ತಾನೇ. ಅಷ್ಟೇ. ಈಗ ನೀವು ಕಮೆಂಟ್ಸ್ ಮಾಡಿರ್ತೀರಲ್ವ, ಅದರಲ್ಲಿ ಸರಿನೋ ತಪ್ಪೋ ನಾನು ತಿಳ್ಕೊತೀನಿ. ಸರಿಯಾಗಿದ್ದರೆ ನನ್ನ ಜೀವನಕ್ಕೆ ಅಳವಡಿಸ್ಕೊತೀನಿ, ತಪ್ಪಾಗಿದ್ದರೆ ಬಿಟ್ಬಿಡ್ತೀನಿ ಅಷ್ಟೇ. ನೀವೇನು ಹೇಳ್ತೀರಾ, ಒಳ್ಳೇದೇ ತಾನೇ ಹೇಳೋದು, ಕೆಟ್ಟದ್ದೇನಾದರೂ ಹೇಳ್ತೀರಾ, ಇಲ್ಲ ತಾನೇ. ಹಂಗಾಗಿ ಏನೋ ಮುತ್ತರಾಯಪ್ಪ ಅಂತರಘಟ್ಟಮ್ಮ ಕೆಂಚಪ್ಪ ನನಗೆ ಹೆಂಗೆ ದಾರಿ ತೋರಿಸ್ತಾರೆ ಹಂಗೆ ಹೋಗೋದು ಅಷ್ಟೇ. ನಿಮಗೆ ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಇಷ್ಟಿಷ್ಟೇ ಬ್ಲಾಗ್ ಹಾಕ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಯಾವತ್ತಿನ ಬ್ಲಾಗು ಎಷ್ಟೆಷ್ಟು ಮಾಡಿರ್ತೀನೋ ಅಷ್ಟನ್ನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಈ ರೀತಿ ಪೂಜೆ ಆಗಿದೆ. ನಾನಿವತ್ತು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂತ ಇಡೀ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ, ದೇವ್ರ ಫೋಟೋ ಎಲ್ಲ ಒರೆಸಿ, ಬಾಗಿಲೆಲ್ಲ ಒರೆಸಿ, ಅರಿಶಿನ ಕುಂಕುಮ ಇಟ್ಟು, ನಾನು ಕೂಡ ಈ ರೀತಿ ನೈಟಿ ಹಾಕಿದ್ದೀನಿ, ಸೀರೆ ಏನು ಉಟ್ಕೊಂಡಿಲ್ಲ. ಓಕೆನಾ. ಏನೋ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲಿ ಆದಷ್ಟು. ನೋಡಬೇಕು 2025 ಅಂತೂ ನನಗೆ ಬರೋಬ್ಬರಿ ಕಷ್ಟನೇ ಕೊಟ್ಬಿಡ್ತು. 2026 ಆದರೂ ಹೆಂಗೆ ಕೊಡುತ್ತೆ ಏನು ನೋಡೋಣ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.